ಹಾಯ್ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಜಿರಳೆ ಓಡಿಸೋಕ್ಕೆ ಅಂದರೆ ಕಾಕ್ರೋಚ್ ಓಡಿಸೋಕ್ಕೆ ಒಂದು ಮೆಡಿಸಿನ್ ತೋರಿಸ್ತೀನಿ. ಅದನ್ನು ಹಾಕಿಬಿಟ್ಟೆ ಅಂದರೆ ಮನೇಲಿ ಒಂಚೂರು ಕಾಕ್ರೋಚ್ ಇರಲ್ಲ. ಬಟ್ ಅದಕ್ಕಿಂತ ಮುಂಚೆ ನಾನು ಆಫೀಸ್ಗೆ ಏನು ಹಾಕ್ಕೊಂಡು ಹೋಗಿದ್ದೆ ಇವತ್ತು ಅಂತ ಗೆಟ್ ರೆಡಿ ವಿತ್ ಮೀ ವಿಡಿಯೋ ಮಾಡೋಣ. ಬಟ್ ಇವತ್ತು ಫುಲ್ ವಿಡಿಯೋ ನೋಡಿ, ಬಿಕಾಸ್ ಯು ಶುಡ್ ನಾಟ್ ಮಿಸ್ ನಿಮ್ಮದು ಕಾಕ್ರೋಚ್ಗೆ ಏನು ಹಾಕಬೇಕು ಅನ್ನೋದು. ನೀವು ಅದನ್ನು ಹಾಕಿದ್ರೆ ಕಂಪ್ಲೀಟಾಗಿ ಯು ವಿಲ್ ಗೆಟ್ ರಿಡ್ ಆಫ್ ಕಾಕ್ರೋಚ್ 7 ಡೇಸಲ್ಲಿ. ನಾನು ಇವತ್ತು ಆಫೀಸ್ಗೆ ಹೋಗುವಾಗ ಇಯರಿಂಗ್ಸ್ ಹಾಕಿದ್ದೆ ಪರ್ಲ್ಸ್ದು. ಮೋಸ್ಟ್ ಆಫ್ ನಂದು ಫಾರ್ಮಲ್ ಡ್ರೆಸ್ಸಸ್ಗೆ ನಾನು ಪರ್ಲ್ಸ್ದೇ ಹಾಕೋತೀನಿ. ಅದರಲ್ಲಿ ಡಿಫ್ರೆಂಟ್ ವೆರೈಟೀಸ್ ಇಟ್ಕೊಂಡಿದ್ದೀನಿ ಪರ್ಲ್ಸಲ್ಲೇ. ಅದನ್ನೇ ಅವಾಗವಾಗ ಐ ಕೀಪ್ ಚೇಂಜಿಂಗ್ ಇಟ್. ಈ ಡ್ರೆಸ್ ನೋಡಿದ್ರಲ್ಲ, ಇದು ವೆರಾಮೋಡ ಬ್ರ್ಯಾಂಡ್ದು. ಆ್ಯಕ್ಚುಲಿ ಇದು ನನ್ನ ಬರ್ಡೇ ಗಿಫ್ಟ್ ಇತ್ತು. ಈ ಡ್ರೆಸ್ಸು ನಾನು ಫಾರ್ಮಲ್ ಇಷ್ಟಪಡೋದ್ರಿಂದ ನನಗೆ ಗಿಫ್ಟ್ ಸಿಗೋದು ಸ್ವಲ್ಪ ಫಾರ್ಮಲ್ ಡ್ರೆಸ್ಸಸ್ಸೇ ಸಿಕ್ಕತ್ತೆ. ಆಮೇಲೆ ನಾನಿವತ್ತು ಇದನ್ನು ಹಾಕ್ಕೊಂಡೆ, ಯಾವುದದು ಗೆಸ್ ಬ್ರ್ಯಾಂಡ್ದು ವಾಚ್ ಹಾಕ್ಕೊಂಡಿದ್ದೆ. ಆಮೇಲೆ ಫಿಂಗರ್ಗೆ ಇದು ರಿಂಗ್ಸ್ ಹಾಕ್ಕೊಂಡೆ. ಇದು ನನಗೆ ಯಾಕಂದರೆ ಇವತ್ತೆಲ್ಲ ಸಿಲ್ವರ್ ಇರುತ್ತಲ್ಲ, ಎಲ್ಲ ಡ್ರೆಸ್, ಇವನ್ ನನ್ನ ವಾಚ್, ಅದಕ್ಕೆ ಇದನ್ನು ಹಾಕ್ಕೊಂಡೆ. ಐ ಹೋಪ್ ನಿಮಗೆಲ್ಲ ನನ್ನ ಡ್ರೆಸ್ ಇಷ್ಟ ಆಗಿದೆ, ಔಟ್ಫಿಟ್ ಇಷ್ಟ ಆಗಿದೆ ಅನ್ಕೋತೀನಿ. ಆಮೇಲೆ ನಾನು ಆ್ಯಸ್ ಯೂಶ್ವಲ್ ತೊಗೊಂಡೋಗೋದು ವ್ಯಾನ್ಯೂಸನ್ ಬ್ರ್ಯಾಂಡ್ದು ಬ್ಯಾಗ್ ತೊಗೊಂಡೋಗಿದ್ದೆ. ಈ ಫಾರ್ಮಲ್ ಲುಕ್ ಅಂದರೆ ನಂಗೆ ತುಂಬ ಇಷ್ಟ. ಅದ್ರ ಜೊತೆಗೆ ಫಾರ್ಮಲ್ ಬಿಟ್ಟರೆ ನನಗೆ ಸಾರಿ ಇಷ್ಟ. ಸೊ ನನ್ನ ವೀಡಿಯೋಸಲ್ಲಿ ಬರೀ ಅದನ್ನೇ ಎಷ್ಟು ಸಲ ಹೇಳಿದ್ದೀನಿ ಅಂತ ಗೊತ್ತಿಲ್ಲ, ತುಂಬ ಸಲ ಹೇಳಿದ್ದೀನಿ. ವಿಡಿಯೋ ಮಾತ್ರ ಮಿಸ್ ಮಾಡಬೇಡಿ, ಬಿಕಾಸ್ ಫುಲ್ ನೋಡಿ. ಯಾಕಂದರೆ ನಾನು ನಿಮ್ಮ ಕಾಕ್ರೋಚ್ಗೆ ಏನು ಹಾಕಿ ಮನೆಯಿಂದ ಓಡಿಸ್ಬೇಕಂತ ಇವತ್ತು ಹೇಳ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನಾನು ಒಂದಷ್ಟು ಗಿಫ್ಟ್ ಸಿಕ್ಕಿತ್ತು ನಮ್ಮ ಹಸ್ಬೆಂಡ್ಗೆ. ನಂಗೆ ಗಿಫ್ಟ್ಸ್ ಅಂದರೆ ತುಂಬ ಇಷ್ಟ. ಅದೇನೋ ನನಗೆ ಇಷ್ಟ ಅಂತಲೇ ಅದೇನೋ ಯಾವಾಗಲೂ ಹಾಗೆ ಮ್ಯಾನಿಫೆಸ್ಟ್ ಆಗುತ್ತೆ ಏನೋ ಗೊತ್ತಿಲ್ಲ. ರೋಸ್ಲೆಸ್ ಅಂತ ಬ್ರ್ಯಾಂಡ್ನವರು ಈ ಥರ ಕಾಫಿ ಮಗ್ಸ್ ಕೊಟ್ಟಿದ್ದರು. ಅದರಲ್ಲಿ 4 ಕಾಫಿ ಮಗ್ಸ್ ಇತ್ತು ಈ ಬಾಕ್ಸಲ್ಲಿ. ಆ್ಯಕ್ಚುಲಿ ಇದೇನಿದೆ ಅಂತ ಹೇಳಿದ್ರೆ, ವೈಟ್ ಕಲರ್ ಮಗ್ ಇದ್ಬಿಟ್ಟು ಗೋಲ್ಡನ್ ಕಲರ್ ಬಾರ್ಡರ್ ಇದೆ. ಸೇಮ್ ಇದೇ ಥರದ್ದು ನನಗೆ ಇನ್ನೊಂದು 6 ಪೀಸಸ್ ಸಿಕ್ಕಿತ್ತು. ಮೋಸ್ಟ್ಲಿ ಇದೇ ಬ್ರ್ಯಾಂಡ್ನವ್ರು ಕೊಟ್ಟಿದ್ರು ಅನಿಸುತ್ತೆ. ನಮ್ಮ ಹಸ್ಬೆಂಡ್ಗೆ ಆಲ್ಮೋಸ್ಟ್ ಆಲ್ಟರ್ನೇಟ್ ಡೇಸ್ ಈ ಥರದ್ದು ಗಿಫ್ಟ್ ಸಿಕ್ಕಿರುತ್ತೆ. ನಂಗೆ ಅದಕ್ಕೆ ನಾನು ವೆಯ್ಟ್ ಮಾಡ್ತಾನೆ ಇರ್ತೀನಿ. ಅವ್ರುಗಳೂ ಅಷ್ಟೇ, ಯಾರೂ ಅನ್ಬಾಕ್ಸ್ ಮಾಡೋದೇ ಇಲ್ಲ ನಾನು ಬರೋ ತನಕನೂ. ಆಮೇಲೆ ನೋಡಿ, ಇನ್ನೊಂದು ಜೋಸೆಫ್ ಅಂತ ಒಂದು ಕಂಪನಿಯವರು ಈ ಮಿಲ್ಟನ್ದು ಇದು ಬಾಟಲ್ ಕೊಟ್ಟಿದ್ರು. ಇದು ಇಟ್ಸ್ ಲೈಕ್ ಅ ಫ್ಲಾಸ್ಕ್ ಅನ್ಕೊತೀನಿ ಇದನ್ನ. ಸೊ ಇದನ್ನು ತುಂಬ ಚೆನ್ನಾಗಿದೆ ಕ್ವಾಲಿಟಿ, ಆ್ಯಂಡ್ ವೆಯ್ಟ್ಲೆಸ್ ಇದೆ ತುಂಬ. ಇದು ಒಳಗಡೆನೂ ತುಂಬ ಚೆನ್ನಾಗಿತ್ತು ಇದು ಪ್ಯಾಕೇಜಿಂಗು. ಆಮೇಲೆ ಇನ್ನೊಂದೇನೋ ಒಂದು ಗಿಫ್ಟ್ ಬಂದಿತ್ತು. ಅದು ಆ್ಯಕ್ಚುಲಿ ಇದು ಏನದು ಹ್ಯಾಂಡ್ ಕರ್ಚೀಫ್ ಬಂದಿತ್ತು. ನ್ಯಾಪ್ಕಿನ್ಸ್ ಆಯಿತಾ ಒಂದು ಗಿಫ್ಟ್ ಬಂದಿತ್ತು. ಆಮೇಲೆ ಅದನ್ನು ನಾನು ನೋಡೋಣ ಅಂತ ಇದು ಮಾಡ್ತಾಯಿದ್ದೆ. ಆ್ಯಕ್ಚುಲಿ ನಮ್ಮ ಮನೇಲಿ ನ್ಯಾಪ್ಕಿನ್ಸು ತುಂಬ ಯೂಸ್ ಆಗ್ತಾ ಇರುತ್ತೆ. ಎಷ್ಟು ಅಂದ್ರೂ ಸಹಿತ ಅದು ಮತ್ತೆ ಅದೇ ಹಾಳಾಗ್ತಾ ಇರುತ್ತೆ, ಮತ್ತು ಬೈ ಮಾಡ್ತಾನೆ ಇರ್ತೀವಿ. ಮೋಸ್ಟ್ ಆಫ್ ದ ಟೈಮ್ಸ್ ನಮಗೆ ಈ ಥರದ್ದು ನ್ಯಾಪ್ಕಿನ್ಸ್ ಎಲ್ಲ ಗಿಫ್ಟ್ಸೇ ಜಾಸ್ತಿ ಬಂದಿರುತ್ತೆ. ಎಲ್ಲೋ ಹಾರ್ಡ್ಲಿ ನಾನೊಂದು ಫ್ಯೂ ಟೈಮ್ಸ್ ಅಷ್ಟೇ ನಾನು ಆಚೆ ಕಡೆಯಿಂದ ಬೈ ಮಾಡಿರೋದು ಅನಿಸುತ್ತೆ. ಆಮೇಲೆ ಇನ್ನೊಂದು ಶರ್ಟ್ಸ್ ಆಯಿತಾ ಬಂದಿತ್ತು, ಫಾರ್ಮಲ್ ಶರ್ಟು. ಬಟ್ ಇದು ನಮ್ಮ ಹಸ್ಬೆಂಡ್ಗೆ ಆಗೋವಂಥ ಶರ್ಟು. ಬಟ್ ನನಗೇನು ಯೂಸ್ ಇರಲಿಲ್ಲ. ಕೊಡ್ತಾರೆ, ಅಯ್ಯೋ ಏನಾದರೂ ಒಂದು ಟೀ ಶರ್ಟ್ಸು ಇಲ್ಲ ಹುಡುಗಿಯವ್ರು ಹಾಕೋ ಥರದ್ದು ಕೊಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಯೋಚನೆ ಮಾಡ್ತಾಯಿದ್ದೆ. ನೋಡಿ, ಫೈನಲ್ ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ಕಾಕ್ರೋಚ್ಗೆ ಏನು ಹಾಕಬೇಕು ಅಂತ. ಇದು ಆ್ಯಕ್ಚುಲಿ ಪೋಸಿಯೋಡೋನ್ ಅಂತ ಒಂದು ಬ್ರ್ಯಾಂಡ್ ಬರುತ್ತೆ. ಇದ್ರದ್ದು ನನ್ನ ಲಿಂಕ್ನ ನಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಆ್ಯಕ್ಚುಲಿ ಇದು ನಿಮಗೆ ಅಮೆಝಾನಲ್ಲಿ ಅವೈಲೇಬಲ್ ಇದೆ. ಇಟ್ ಈಸ್ ಶೋಯಿಂಗ್ ಆಸ್ ಮೇಡ್ ಇನ್ ಕೊರಿಯಾ. ಬಟ್ ನಾವು ಇದನ್ನು ಏನಂದರೆ ಅವ್ರು ಕೊಡುವಾಗ ಚಿಕ್ಕ ಇದರಲ್ಲಿ ಇರುತ್ತೆ. ಇದು ಬರೀ 10 ಗ್ರಾಮ್ಸ್ ಅಷ್ಟೇ ಬರುತ್ತೆ. ನೀವು ಬರೀ 10 ಗ್ರಾಮ್ಸ್ ಇದೆ, ಇದರಲ್ಲಿ ನಮ್ಮ ಮನೇಲಿ ಕಾಕ್ರೋಚ್ ಹೋಗುತ್ತೋ ಇಲ್ಲ ಅಂತ ಅಂದ್ಕೊಂಡ್ಬೇಡಿ. ಇದು ಏನಂದರೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನೋ ಥರ ಇಷ್ಟೇ ಸ್ವಲ್ಪ ಕ್ವಾಂಟಿಟಿಯಲ್ಲಿ ನಿಮ್ಮ ಮನೇಲಿ ಇರೋ ಇಡೀ ಎಲ್ಲ ಕಾಕ್ರೋಚಸ್ಸು 7 ಡೇಸಲ್ಲಿ ಹೋಗಿಬಿಡತ್ತೆ. ಯಾಕಂದರೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದರೆ ಕಾಕ್ರೋಚ್ ಓಡಿಸೋಕ್ಕೆ. 10,000 12,000 ಎಲ್ಲ ಇಯರ್ಲಿ ಪ್ಯಾಕೇಜ್ ತೊಗೊಂಡಾಗೂ ಮಲ್ಟಿಪಲ್ ಟೈಮ್ಸ್ ನಾವು ಪೆಸ್ಟ್ ಕಂಟ್ರೋಲ್ ಮಾಡಿಸಿದ್ರು ಹೋಗಿರಲಿಲ್ಲ. ಬಟ್ ಇದನ್ನು ನೋಡೋಣ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಹಾಕಿ ನೋಡಿದೆ. ನಾನು 10 ಗ್ರಾಮ್ಸ್ ಹಾಕುವಾಗೂ ಅಯ್ಯೋ ಇಷ್ಟು ಕಮ್ಮಿ ಔಷಧಿಲಿ ಹೆಂಗೆ ಹೋಗುತ್ತೆ ಅಂತ. ಬಟ್ ನಾನು ಒಂದು ಚಿಕ್ಕದನ್ನು 10 ಗ್ರಾಮ್ಸಲ್ಲಿ ನಾನು ಒಂದು ಸಲ ಹಾಕಿ ಮತ್ತೆ ಹಾಗೆ ಇಟ್ಟಿದ್ದೆ. 7 ಡೇಸ್ ಆದಮೇಲೆ ಮತ್ತೆ ಹೋಗಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಅದರಲ್ಲೇ ಹಾಕೋಣ ಅಂತ. ನಾನು ಫಸ್ಟ್ ಟೈಮ್ ಏನು ಹಾಕಿದ್ದೆ ಕಮ್ಮಿ ಅಮೌಂಟಲ್ಲಿ, ಅದರಲ್ಲೇ ನನಗೆ ಫುಲ್ಲು ಕಾಕ್ರೋಚ್ ಎಲ್ಲ ಮನೆಯಿಂದ ಹೊರಟೋಗ್ಬಿಡ್ತು. ಸೊ ಯು ಆಲ್ ಕ್ಯಾನ್ ಯೂಸ್ ಇಟ್, ಬಿಕಾಸ್ ಕಾಕ್ರೋಚ್ದು ಪ್ರಾಬ್ಲಮ್ ಅಂದರೆ ಎಲ್ಲರಿಗೂ, ಎಲ್ಲ ಏನೋ ಹುಡುಗಿಯರ್ಗೂ ಇದು ದೊಡ್ಡ ಹೆಡೇಕ್. ಆ್ಯಕ್ಚುಲಿ ಅವ್ರಿಗೆ ಆಫೀಸಲ್ಲಿ ಏನು ಕೆಲಸ ಇರಲಿ, ಬಟ್
ಪರ್ಸ್ನಲ್ ಲೈಫಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಎಲ್ಲಕ್ಕಿಂತ ಆ್ಯಕ್ಚುಲಿ ಕಾಕ್ರೋಚ್ ಪ್ರಾಬ್ಲಮ್ ತುಂಬ ದೊಡ್ಡದು ಅನ್ಕೊತೀನಿ. ಯಾಕಂದರೆ ನನಗೆ ತುಂಬ ಹೆಡ್ಡೇಕ್ ಕೊಟ್ಬಿಟ್ಟಿತ್ತು. ನಾನು ನೋಡಿ ಎಲ್ಲ ಕಾರ್ನರ್ಸ್ಗೆಲ್ಲ ಹಾಕೊತಾ ಇದ್ದೀನಿ. ತುಂಬ ಜಾಸ್ತಿನೇ ಏನು ಹಾಕೋದು ಬೇಡ. ನೀವು ಇವಾಗ ನಾವು ಪೆಸ್ಟ್ ಕಂಟ್ರೋಲ್ನವ್ರು ಕರೆಸಿದೆ, ಅವ್ರು ಎಷ್ಟು ಪೇಸ್ಟನ್ನು ಎಲ್ಲ ಕಡೆನೂ ಎಷ್ಟು ಕಾಣೋ ಥರ ತುಂಬ ವಿಸಿಬಲ್ ಇರೋ ಥರ ಎಲ್ಲ ಕಡೆ ಹಚ್ಚಿರ್ತಾರೆ. ಅಂದ್ರೂ ನಮ್ಮ ಕಾಕ್ರೋಚ್ ಪ್ರಾಬ್ಲಮ್ ಹೋಗಲ್ಲ. ಬಟ್ ಇದನ್ನು ನೀವು ಸ್ವಲ್ಪನೇ ಹಚ್ಚಿದ್ರೂ ಸಹಿತ ಇದರಲ್ಲಿ ನಿಮಗೆ ಗ್ಯಾರಂಟಿ ಹೋಗುತ್ತೆ. ಬೇಕಾದರೆ ನೋಡಿ, ನೀವೇ ನಮಗೆಲ್ಲರೂ ಕಮೆಂಟ್ ಮಾಡಿ ತಿಳಿಸಿ. ನಾನು ಅದೇ ಅನ್ಕೋತಿದ್ದೆ, ಇದನ್ನು ವಿಡಿಯೋ ಮಾಡಿದೆ ಆಮೇಲೆ ನನಗೇ ಪ್ರಾಡಕ್ಟು ಅಮೆಝಾನಲ್ಲಿ ಅವೈಲಬಲ್ ಇರುತ್ತೋ ಇಲ್ಲ ಏನೋ, ಅಷ್ಟೊಂದು ಜನ ಬೈ ಮಾಡಿಬಿಟ್ಟು ಆಮೇಲೆ ಯಾವಾಗೂ ಔಟ್ ಆಫ್ ಸ್ಟಾಕ್ ಅಂತ ಬಂದರೆ ಕಷ್ಟ ಅಲ್ಲಪ್ಪ ಅಂತ ಯೋಚನೆ ಮಾಡ್ತಾಯಿದ್ದೆ. ಬಟ್ ಎಲ್ಲರಿಗೂ ಯೂಸ್ ಆಗಲಿ ಅಂತ ಆ್ಯಕ್ಚುಲಿ ನಾನು ಈ ವಿಡಿಯೋ ಮಾಡಿದ್ದೆ. ಯಾಕಂದರೆ ನಾನು ತುಂಬ ಕಷ್ಟಪಟ್ಟಿದ್ದೆ ಕಾಕ್ರೋಚಿಂದ. ಸೊ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಬಾಯ್.